ಕರ್ನಾಟಕದ ಸಿಂಗಂ ತನ್ನ ಘರ್ಜನೆಯನ್ನ ನಿಲ್ಲಿಸಿದೆ. ದಕ್ಷತೆಯಿಂದಲೇ ಹೆಸರುವಾಸಿಯಾಗಿದ್ದ ಮಲ್ಲಿಕಾರ್ಜುನ ಬಂಡೆ ಹೈದರಾಬಾದ್ನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಬಂಡೆ ನಿಧನದ ಹಿನ್ನೆಲೆಯಲ್ಲಿ ಗುಲ್ಬರ್ಗಾ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ಹೆಚ್ಚಿನ ಭದ್ರತೆಯನ್ನ ವಹಿಸಲಾಗಿದೆ. ಮಲ್ಲಿಕಾರ್ಜುನ್ ಬಂಡೆ ಕರ್ನಾಟಕದ ಸಿಂಗಂ. ರೌಡಿ ಶೀಟರ್ ಜೊತೆ ಗುಂಡಿನ ಕಾಳಗಕ್ಕಿಳಿದ ದಕ್ಷ ಅಧಿಕಾರಿ. ರೌಡಿ ಶೀಟರ್ ಮುನ್ನ ಕೊಲೆಗೈದ ಪಿಎಸ್ಐ ಮಲ್ಲಿಕಾರ್ಜುನ್ ಅವರಿಗೆ ಕೂಡ 2 ಗುಂಡುಗಳು ತಗುಲಿದವು. ವಾರದಿಂದ ನೀಡುತ್ತಿದ್ದ ಚಿಕಿತ್ಸೆ ಫಲಕಾರಿ ಆಗಲೇ ಇಲ್ಲ. ಮಲ್ಲಿಕಾರ್ಜುನ ಬಂಡೆ ಹೈದರಾಬಾದ್ನ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಜನವರಿ 8ರಂದು ಗುಲ್ಬರ್ಗಾದಲ್ಲಿ ಹಾಡಹಗಲೇ ಪೊಲೀಸರು ಮತ್ತು ಸುಪಾರಿ ಕಿಲ್ಲರ್ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು. ಶೂಟೌಟ್ ವೇಳೆ ಗಾಯಗೊಂಡಿದ್ದ ಸುಪಾರಿ ಕಿಲ್ಲರ್ ಮುನ್ನ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದ. ರೋಜಾ ಪೊಲೀಸ್ ಠಾಣೆ ಸಮೀಪ ನಡೆದ ದಾಳಿ ವೇಳೆಯೇ ಮಲ್ಲಿಕಾರ್ಜುನ ಬಂಡೆಯವರಿಗೆ ಗಾಯವಾಗಿತ್ತು. ಅಂದು ಕೋಮಾ ಸ್ಥಿತಿಗೆ ಹೊರಳಿದ ಪಿಎಸ್ಐ ಬಂಡೆ ಮತ್ತೆ ಮೇಲೇಳಲೇ ಇಲ್ಲ. ತೀವ್ರವಾಗಿ ಗಾಯಗೊಂಡಿದ್ದ ಬಂಡೆಯವರನ್ನ ಹೈದರಾಬಾದ್ನ ಯಶೋಧ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ದಿನೇ ದಿನೇ ಅವರ ದೇಹಸ್ಥಿತಿ ಕ್ಷೀಣಿಸುತ್ತಾ ಹೋಯಿತು. ಈ ವೇಳೆ ಅವರನ್ನ ಚಿಕಿತ್ಸೆಗಾಗಿ ವಿದೇಶಕ್ಕೆ ಕಳುಹಿಸಿಕೊಡಬೇಕೆಂಬ ಕೂಗು ಕೇಳಿಬಂದಿತ್ತು. ಆದರೆ ದೇಹಸ್ಥಿತಿ ತೀವ್ರ. ಬಂಡೆಯವರ ಪಾರ್ಥಿವ ಶರೀರನ ಮರಣೋತ್ತರ ಪರೀಕ್ಷೆಗಾಗಿ ರವಾನಿಸಲಾಗ್ತಾ ಇದೆ. ಆ ದೃಶ್ಯಗಳನ್ನ, ನೇರ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಿ ಸುವರ್ಣ ನ್ಯೂಸ್ನಲ್ಲಿ. ಪಿಎಸ್ಐ ಮಲ್ಲಿಕಾರ್ಜುನ ಬಂಡೆಯವರ ಮರಣೋತ್ತರ ಪರೀಕ್ಷೆ ಹೈದರಾಬಾದ್ನ ಗಾಂಧಿ ಆಸ್ಪತ್ರೆಯಲ್ಲಿ ನಡೆಯಲಿದೆ. ಹಾಗಾಗಿ Malikarjun Bande dead body is shifted to Gandhi Hospital for the next PME for whatever it. PME is conducted by in our Afzalpur CPI Salimat and we will proceed to funeral phase. Okay. Tell me about the incident. No, I am not permitted. No. Okay. Administration. ಪಿಎಸ್ಐ ಮಲ್ಲಿಕಾರ್ಜುನ್ ಬಂಡೆ ಅವರ ಮರಣೋತ್ತರ ಪರೀಕ್ಷೆಯನ್ನು ಹೈದರಾಬಾದ್ನ ಗಾಂಧಿ ಆಸ್ಪತ್ರೆಯಲ್ಲಿ ನಡೆಸಲಾಗುತ್ತೆ. ಹೀಗಾಗಿ ಮೃತದೇಹವನ್ನ ಅಲ್ಲಿಗೆ ರವಾನಿಸಲಾಗ್ತಾ ಇರುವಂಥದ್ದು. ತಾವೀಗ ಅದರ ನೇರ ದೃಶ್ಯಾವಳಿಗಳನ್ನ ನೋಡಿದ್ರಿ. ಅವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾಕಷ್ಟು ಪ್ರಾರ್ಥನೆಗಳನ್ನ ಮಾಡಿದ್ರು. ಬಂಡೆ ವಾಪಸ್ಸಾಗಲಿ, ಸುರಕ್ಷಿತವಾಗಿ ಬರಲಿ ಅಂತನ್ನುವಂಥದ್ದು, ಆರೋಗ್ಯಕರವಾಗಿ ಬರಲಿ ಅನ್ನುವಂಥದ್ದು. ಆದರೆ ಆ ಪ್ರಾರ್ಥನೆ ಫಲಿಸಲಿಲ್ಲ. ಕರ್ನಾಟಕದ ಸಿಂಗಂ ಗರ್ಜನೆಯನ್ನ ನಿಲ್ಲಿಸಿದೆ. ಹೀಗಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇರುವಂತಹ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀರಿ. ಹೈದರಾಬಾದ್ನಲ್ಲಿ ಬಂಡೆಯ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತೆ. ಗಾಂಧಿ ಆಸ್ಪತ್ರೆಗೆ ಈಗ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ಜನವರಿ 8ನೇ ತಾರೀಕು ಗುಲ್ಬರ್ಗಾದ ರೋಜಾಕೆ ಬಡಾವಣೆಯಲ್ಲಿ ಕುಖ್ಯಾತ ರೌಡಿ ಭೂಗತ ಪಾತಕಿ ಶೂಟರ್ ಮುನ್ನಾ ಜೊತೆ ನಡೆದಂತಹ ಗುಂಡಿನ ಕಾಳಗದಲ್ಲಿ ಬಂಡೆ ತೀವ್ರವಾಗಿ ಗಾಯಗೊಂಡಿದ್ರು. ಆ ಸಂದರ್ಭದಲ್ಲಿ ಏಟು ತಗಲಿತು. ನಂತರ ಹೈದರಾಬಾದ್ನಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಸಾಕಷ್ಟು ಪ್ರಾರ್ಥನೆಗಳನ್ನು ಸಲ್ಲಿಸಲಾಗ್ತಾ ಇತ್ತು. ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಬಂಡೆ ವಾಪಸ್ಸಾಗಲಿ, ಬಂಡೆ ಆರೋಗ್ಯಕರವಾಗಿ ವಾಪಸ್ಸಾಗಲಿ ಅನ್ನುವಂತಹ ಮನವಿಯೊಂದಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ರು. ಆದರೆ ಆ ಪ್ರಾರ್ಥನೆ ಫಲಿಸಲೇ ಇಲ್ಲ. ಇವತ್ತು ಬೆಳಗ್ಗೆ 12:45 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ ಬಂಡೆ. ಈಗ ಅವರ ಮೃತ ದೇಹವನ್ನ ಗಾಂಧಿ ಆಸ್ಪತ್ರೆಗೆ ರವಾನಿಸಲಾಗ್ತಾ ಇದೆ ಮರಣೋತ್ತರ ಪರೀಕ್ಷೆಗಾಗಿ.
ಹೈದರಾಬಾದ್ನಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಕುಲಕರ್ಣಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಈಗ ಗಾಂಧಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಾಯಿತಾ ಮೃತದೇಹವನ್ನ? ಎಷ್ಟು ಗಂಟೆಗೆ ಅವರನ್ನ ವಾಪಸ್ ಗ್ರಾಮಕ್ಕೆ ತೆರೆದುಕೊಂಡು ಬರಲಾಗುತ್ತೆ? ಹೌದು ಪ್ರತಿಮಾ, ಈಗಾಗಲೇ ಹೇಳಿದಂತೆ ಏನಂದ್ರೆ ಮಲ್ಲಿಕಾರ್ಜುನ ಬಂಡೆಯವರ ಮೃತದೇಹ ಇದೀಗ ತಾನೇ ಯಶೋಧ ಆಸ್ಪತ್ರೆಯಿಂದ ಗಾಂಧಿನಗರ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈಗೇನಂತಂದ್ರೆ ಇಲ್ಲಿ ಏನು ಅವರಿಗೆ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತದೆ. ತದನಂತರ ಏನು ಅವರ ಸ್ವಗ್ರಾಮವಾದಂತಹ ಗುಲ್ಬರ್ಗಾ ಜಿಲ್ಲೆ ಆಳಂದ ತಾಲೂಕಿನ ಖರ್ಜೂರಿ ಗ್ರಾಮಕ್ಕೆ ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಒಂದಿಷ್ಟು ಗಂಟೆಗಳ ಕಾಲ ಸಾರ್ವಜನಿಕರಿಗೆ ದರ್ಶನಕ್ಕೆ ಇಡಲಾಗ್ತಾ ಇದೆ. ತದನಂತರ ಏನಂದ್ರೆ ಸಕಲ ಸರ್ಕಾರಿ ಗೌರವಗಳಿಂದ ಅವರ ಅಂತಿಮ ಸಂಸ್ಕಾರ ಸಲ್ಲಿಸಲಾಗುತ್ತದೆ ಅಂತೇಳಿ ಇದೀಗ ತಾನೇ ಏನು ಇಲ್ಲಿ ಬಂದಂತಹ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಈಗಾಗಲೇ ಕುಟುಂಬ ಸದಸ್ಯರು ಕೂಡ ಕೆಲವರು ಅಳಂದ ತಮ್ಮ ಸ್ವಗ್ರಾಮಕ್ಕೆ ತೆರಳಿದ್ದಾರೆ. ಇನ್ನು ಕೆಲವು ಕುಟುಂಬ ಸದಸ್ಯರು ಗಾಂಧಿ ಆಸ್ಪತ್ರೆಗೆ ತೆರಳಿದ್ದಾರೆ. ಒಟ್ಟಾರೆಯಾಗಿ ಒಂದು ದುರಂತ ಅಂತ್ಯ ಕಂಡಂತಹ ಮಲ್ಲಿಕಾರ್ಜುನ ಬಂಡೆಯವರ ದೇಹಸ್ಥಿತಿ ಮಲ್ಲಿಕಾರ್ಜುನ ಬಂಡೆಯವರನ್ನ ಇಂದು ಸಂಜೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ಪ್ರತಿಮಾ. ಹಾಗೆಯೇ ನರಸಿಂಹಮೂರ್ತಿ, ಬಂಡೆಯವರ ಕುಟುಂಬಸ್ಥರ ಆಕ್ರಂದನ, ನಿಜಕ್ಕೂ ಆ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ ಎಂತವರ ಕರಳು ಚುರುಕನ್ನಿಸುತ್ತೆ. ಅವರ ಆಕ್ರಂದನ ಮುಗಿಲು ಮುಡ್ತಾ ಇರುವಂಥದ್ದು, ಅವರೆಲ್ಲರೂ ಅಲ್ಲೇ ಇದ್ದಾರಾ ಜೊತೆಗೇನೆ, ಹೇಗೆ? ಹೌದು ಪ್ರತಿಮಾ, ಈಗಾಗಲೇ ಏನಂದ್ರೆ ಕಳೆದ 8ನೇ ತಾರೀಕು ಏನ್ ಘಟನೆ ನಡೆಯಿತು, ತದನಂತರ ಅವ್ರನ್ನ ಹೈದರಾಬಾದ್ನ ಆಸ್ಪತ್ರೆ ತರಲಾಯಿತು. ಅಂದಿನಿಂದಲೂ ಕೂಡ ಬಂಡೆಯವರ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಆಸ್ಪತ್ರೆ ಸುತ್ತುವರಿತಾನೆ ಇದ್ರಂತ ಇಲ್ಲಿ ಹೇಳ್ಬಹುದು. ಯಾಕಂತಂದ್ರೆ ಪ್ರತಿಯೊಬ್ಬರು ಕೂಡ ಅವರ ಬದುಕಿ ಬರಲಿ ಅನ್ನೋಂಥ ಆಶೋತ್ತರ ಹೊತ್ಕೊಂಡು ತಮ್ಮದೇ ಆದ ರೀತಿಯಲ್ಲಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ರು, ಡಾಕ್ಟರ್ಗಳ ಹತ್ರ ಬೇಡ್ಕೊಂತಾ ಇದ್ರು, ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ರು, ಮತ್ತು ಪೊಲೀಸ್ ಇಲಾಖೆ ಉನ್ನತಾಧಿಕಾರಿಗಳ ಹತ್ರ ಕೂಡ ಪ್ರತಿನಿತ್ಯವೂ ಸಂಪರ್ಕ ಮಾಡಿ ಮನವಿ ಮಾಡ್ತಾ ಇದ್ರು. ಏನಂದ್ರೆ ನೀವು ಹೆಚ್ಚಿನ ಚಿಕಿತ್ಸೆ ಕೊಡ್ರಿ, ನಮ್ಮ ಮಲ್ಲಿಕಾರ್ಜುನ ಅವರು ಯಾವುದೇ ರೀತಿಯಾದ ಅನಾಹುತಕ್ಕೆ ಈಡಾಗಬಾರದು, ಅವರು ಬದುಕಿ ಮರಳಿ ಬರಬೇಕು ಅನ್ನೋ ಮಾತನ್ನು ಪ್ರತಿನಿತ್ಯ ಅವರ ಸಂಬಂಧಿಕರು ಆಸ್ಪತ್ರೆ ವೈದ್ಯರ ಹತ್ರ ಕಾಡಿ ಬೇಡ್ತಾ ಇದ್ರು. ಆದ್ರೆ ಅದೆಲ್ಲದಕ್ಕೂ ಇಂದು ತೆರೆ ಬಿದ್ದಿದೆ. ಅವರು ಯಾವುದೇ ಎಲ್ಲಾ ಚಿಕಿತ್ಸೆಯು ವಿಫಲವಾಗಿ ಅವರು ನಿನ್ನೆ ತಡರಾತ್ರಿ ಒಂದು ಮರಣ ಹೊಂದಿದ್ದಾರೆ. ನಿನ್ನೆ ಕೂಡ ಅವರ ಕುಟುಂಬ ಸದಸ್ಯರು ಹೈದರಾಬಾದ್ನ ಪ್ರಖ್ಯಾತ ದೇವಸ್ಥಾನ ಅಭಯ ಆಂಜನೇಯ ದೇವಸ್ಥಾನಕ್ಕೂ ಹೋಗಿ ಒಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು. ಅವರ ಬದುಕಿ ಬರಲಿ ಅನ್ನೋ ಏನೆಲ್ಲ ಪ್ರಯತ್ನ ನಡೆದ್ರು. ಗುಲ್ಬರ್ಗಾ ಜಿಲ್ಲೆಯಾದ್ಯಂತ ಹತ್ತಾರು ಜನರು ಕೂಡ ಸಾವಿರಾರು ಜನರು ಕೂಡ ಏನು ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿ ಅವರು ಬದುಕಿ ಬರಲಿ ಅನ್ನೋ ಮಾತನ್ನು ಹೇಳಿದ್ರು. ಅದೆಲ್ಲವೂ ಕೂಡ ವಿಫಲವಾಗಿದೆ ಅಂತ ಹೇಳ್ಬೋದು. ಮತ್ತೆ ಈಗಾಗಲೇ ಅಂದ್ರೆ ಕುಟುಂಬ ಸದಸ್ಯರು ನಿನ್ನೆ ರಾತ್ರಿಯಿಂದನೂ ಹತ್ತು ಅವರ ಕಣ್ಣೀರೇ ಬತ್ತಿ ಹೋಗಿದೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಸಂಪೂರ್ಣವಾಗಿ ಕಳೆದ 8 ದಿನಗಳಿಂದ ಕೂಡ ಅವರು ದುಃಖದ ಶೋಕದ ಮಡುಗಿನಲ್ಲಿ ಮೊಡಗಟ್ಟಿತ್ತು ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ತಡರಾತ್ರಿ ಯಾವಾಗ ಈ ವಿಷಯ ಆಸ್ಪತ್ರೆ ವೈದ್ಯರು ಅವರು ಮರಣ ಹೊಂದಿದ್ದಾರೆ ಅಂತ ತಿಳಿಸಿದ ತಕ್ಷಣ ಅವರ ಕುಟುಂಬ ಸದಸ್ಯರು, ಎಸ್ಪೆಷಲಿ ಅವರ ಪತ್ನಿ ಏನಂತಂದ್ರೆ ಅವರ ಕಣ್ಣೀರು ಹೇಳ್ತಿರೋದು ಅಷ್ಟು ದುಃಖ ತಪ್ತರಾಗಿದ್ದಾರೆ. ಯಾಕಂದ್ರೆ ಮನೆಯ ಯಜಮಾನನ ಕಳ್ಕೊಂಡಂತ ಮನಸ್ಥಿತಿ ಯಾವುದೇ ಮಹಿಳೆಗೂ ಬರಬಾರದು. ಯಾಕಂದ್ರೆ ಅಂತಹ ಸ್ಥಿತಿ ಯಾವುದೇ ಸಾಮಾನ್ಯ ಸಾವಾದ್ರೆ ಮನುಷ್ಯನಿಗೆ ತಡ್ಕೊಳ್ಳುವಂತ ಶಕ್ತಿ ಇರೋದಿಲ್ಲ. ಆದ್ರೆ ಒಂದು ಶೂಟೌಟ್ ಪ್ರಕರಣದಲ್ಲಿ ಒಬ್ಬ ದುಷ್ಕರ್ಮಿಯಿಂದ ಹತನಾದಂತಹ ಗಂಡನ ನೆನೆಸಿಕೊಂಡು ಪ್ರತಿನಿತ್ಯ ಅವರು ಅಳಬೇಕಾದಂತ ಒಂದು ಪರಿಸ್ಥಿತಿ ಬಂದೊದಗಿದೆ. ಪ್ರತಿಮಾ, ಈಗಾಗಲೇ ಏನಂತಂದ್ರೆ ಸಂಪೂರ್ಣವಾಗಿ ಅವರ ಕುಟುಂಬ ಸದಸ್ಯರನ್ನು ಈಗಾಗಲೇ ಅವರ ಸ್ವಗ್ರಾಮಕ್ಕೆ ಸ್ಥಳಾಂತರಿಸಿದ್ದಾರೆ. ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಸರ್ಕಾರ ಇನ್ನಷ್ಟು ಹೆಚ್ಚಿನ ಚಿಕಿತ್ಸೆ ನೀಡುವಲ್ಲಿ ವಿಫಲ ಆದ್ರು. ಹೀಗಾಗಿ ಮಲ್ಲಿಕಾರ್ಜುನ ಮೃತ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಒಂದು ವೇಳೆ ಲಂಡನ್ಗೆ ಕರ್ಕೊಂಡು ಹೋಗಿದ್ರೆ ಅಥವಾ ಮಿಲಿಟರಿ ವೈದ್ಯರನ್ನ ಕರ್ಕೊಂಡು ಬಂದಿದ್ರೆ ಬಂಡೆಯವರು ಬದುಕುಳಿತಿದ್ರು ಅನ್ನೋ ಮಾತನ್ನು ಅವರು ಪದೇ ಹೇಳ್ತಾ ಇದ್ದಾರೆ. ಆದ್ರೆ ನಿನ್ನೆ ಕೂಡ ಬೆಂಗಳೂರಿನ ನಿಮಾನ್ಸ್ ವೈದ್ಯರು ಕೂಡ ಬಂದಿದ್ರು. ಅವರ ದೇಹ ಸ್ಥಿತಿ ಯಾವುದೇ ರೀತಿ ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ಆಲ್ರೆಡಿ ಅವರ ಬ್ರೈನ್ ಡೆಡ್ ಆಗಿದೆ. ಅಂದ್ರೆ ಕಳೆದ 2-3 ದಿನಗಳಿಂದ ಕೂಡ ಅವ್ರ ಬ್ರೈನ್ ಡೆಡ್ ಆಗಿತ್ತು. ಅದು ನಿನ್ನೆ ಕನ್ಫರ್ಮ್ ಆಯ್ತು. ಯಾಕಂದ್ರೆ ಮನುಷ್ಯನ ಪ್ರಮುಖ ಅಂಗವಂತ ಬ್ರೈನ್ ಕೆಲಸ ಮಾಡದೇ ಇದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನು ವೈದ್ಯರು ಸ್ಪಷ್ಟವಾಗಿ ಹೇಳಿದ್ರು. ಅದು ನಿನ್ನೆ ರಾತ್ರಿ ದುರಂತ ಅಂತ್ಯ ಕಂಡಿತ ಅಂತ ಇಲ್ಲಿ ಹೇಳ್ಬೋದು ಪ್ರತಿಮಾ. ಓಕೆ ನರಸಿಂಹಮೂರ್ತಿ, ಮತ್ತೆ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ ಇನ್ನಷ್ಟು ಮಾಹಿತಿಗೆ. ನೀವೀಗ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ.
ನಿಜಕ್ಕೂ ಕರ್ನಾಟಕದ ಸಿಂಗಂ ತನ್ನ ಗರ್ಜನೆಯನ್ನು ನಿಲ್ಲಿಸಿರುವಂಥದ್ದು. ಪ್ರಾರ್ಥನೆಗಳು ಫಲಿಸಲೇ ಇಲ್ಲ. ಯಾವುದಾದ್ರೂ ಪವಾಡ ನಡಿಬಾರ್ದ, ಬಂಡೆ ಮತ್ತೆ ಮರಳಿ ಬರಬಾರ್ದ ಅನ್ನುವಂತಹ ಆಕ್ರಂದನ ಮುಗಿಲು ಮುಟ್ತಾ ಇರುವಂಥದ್ದು. ಕುಟುಂಬಸ್ಥರ ಕಣ್ಣೀರನ್ನ ನಿಜಕ್ಕೂ ಒರೆಸುವಂಥವ್ರು ಯಾರೂ ಇಲ್ಲ ಈಗ. ಯಾಕಂದ್ರೆ ಅಂತಹ ದಕ್ಷ ಅಧಿಕಾರಿ ಈಗ ಕೊನೆಯುಸಿರೆಳೆದಿರುವಂಥದ್ದು. ಹೈದರಾಬಾದ್ನಲ್ಲಿ ಮರಣೋತ್ತರ ಪರೀಕ್ಷೆಗಾಗಿ ಬಂಡೆಯವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇರುವಂಥದ್ದು. ಗಾಂಧಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ನಂತರ ಅಲ್ಲಿಂದ ಅವರ ಸ್ವಗ್ರಾಮ ಕಲ್ಜೂರಿಗೆ ಬಂದು ಅಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ.